ನಾವು ಹೋಟೆಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವತ್ತಿಂದ ಡೇ ಹೇಗಿರುತ್ತೆ ಅಂತ ನೋಡೋಣ. ಲಾಸ್ಟ್ ಟೈಮ್ ಬೆಂಗಳೂರಿನ ಟ್ರಾಫಿಕ್ ಇನ್ ಮಜಾ ತಗೊಳ್ಳಿ ಗೈಸ್. ನಾವಿಲ್ಲಿ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ, ಅದು ಬಿಗ್ಗೆಸ್ಟ್ ಮಾಲ್ ಇದೆ ಇಲ್ಲಿ ನಮ್ಮ ಬೆಂಗಳೂರು ಅಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ಸ್ ಇದು. ಸೊ ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇದರ ನಂತರ ಇವತ್ತೊಂದು ರೆಸ್ಟೋರೆಂಟಿಗೆ ಹೋಗಬೇಕಾದ ಪ್ರಮೋಷನಿಗೆ. ಅದು ಹೇಗಾಗುತ್ತೆ ಏನು ಅಂತ ನೋಡೋಣ. ಬಟ್ ಮೀನ್ ವೈಲ್ ಈ ವ್ಯೂ ಎಷ್ಟು ಬ್ಯೂಟಿಫುಲ್ ಇದಾವೆ ನೋಡಿ, ಫ್ಲವರ್ಸ್ ಎಲ್ಲ. ಇದನ್ನು ನೋಡಿ ನೀವು. ಮತ್ತು ಈ ಫ್ಲವರ್ಸ್ಗೆ ನಾನು ಬ್ಯೂಟಿಫುಲ್ ನಮ್ಮ ಕೈಲಿ ಹೋಗ್ತಿದ್ದಾಳೆ ನೋಡಿ, ಅವಳನ್ನು ನೋಡಿ. ಎಲ್ಲ ಬ್ಯಾಗ್ಸ್ ತಾನೇ ತೊಗೊಂಡ್ಬಿಟ್ಲು ನೀನು ಬ್ಲಾಗ್ ಶೂಟ್ ಮಾಡುವಂತ. ಇಷ್ಟು ಒಳ್ಳೆ ದೇವ್ರು ಕೊಟ್ಟಿರೋ ಅಕ್ಕ ಯಾರಿಗೆ ಸಿಗ್ತಾರೆ ಹೇಳಿ ನೀವೇ. ವಾವ್, ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಕಾಣ್ತಾ ಇರುತ್ತೆ ಇಷ್ಟು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದೆ. ಇದೆ ಫೀನಿಕ್ಸ್ ಆ್ಯಕ್ಚುಲಿ ಬರ್ಡ್. ಇವರಿಲ್ಲಿ ಹಾರ್ಸ್ ಯಾಕೆ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ, ಆದರೆ ನೋಡೋಕೆ ಎಷ್ಟು ಸುಂದರವಾಗಿದೆ. ಒಳ್ಳೆ ಎಲ್ಲೋ ಗ್ರೀಸ್ ಟೈಪ್ ಎಲ್ಲಾದರೂ ಬಂದ್ಬಿಟ್ಟು ಅನ್ನೋ ಥರ ಫೀಲಿಂಗ್ ಬರುತ್ತೆ ನೋಡಿ. ಇಲ್ಲಿ ಗ್ರೀಸ್ ಎಲ್ಲಾದರೂ ಆ ಥರ ಬಂದಿದೆ ಅನ್ನೋ ಥರ. ಆ್ಯಂಡ್ ಇದು ಎಂಟ್ರೆನ್ಸು ಮಾಲ್ದು ಹೇಗಿದೆ ಅಂತ ನೋಡಿ. ಆ್ಯಂಡ್ ಇದು ಸೈಡಿಗೆ ಪೂಲ್ ಅನ್ಕೊಂಡು ಜಂಪ್ ಮಾಡಿಬಿಡ್ಬೇಡಿ, ಇದು ಪೂಲ್ ಅಲ್ಲ, ಇದು ಫೌಂಟೇನ್. ನೀವೇ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಎಲ್ಲನೂ. ಈ ಒಂದು ಬ್ಯೂಟಿಫುಲ್ ಮಾಲನ್ನು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಇಲ್ಲೇ ನಮ್ಮ ಜೊತೆನೇ ಇರಿ. ಆ್ಯಂಡ್ ಈ ವ್ಯೂದು ಮಜಾ ನೀವು ನಿಮ್ಮ ಸ್ಕ್ರೀನ್ಸಿಂದ ತಗೊಳ್ಳಿ. ವೆಲ್ಕಮ್ ಟು ದ ಮಾಲ್. ನಾವೇ ಫಸ್ಟ್ ಈಗ 10 ಗಂಟೆಗೆ ಓಪನ್ ಆಗಿದೆ, ಆಗಲೇ ಬಂದ್ಬಿಟ್ಟು ಮಾಲಿಗೆ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ ನೋಡಿ. ಇನ್ನು ಸ್ಟೋರ್ಸ್ ಕೂಡ ಓಪನ್ ಆಗಿಲ್ಲ ಇವತ್ತು, ಅಷ್ಟು ಬೇಗ ನಾವು ಮಾಲಿಗೆ ಬಂದಿದ್ದೀವಿ. ಮೇಲ್ಗಡೆ ಎಲ್ಲ ನೋಡಿ ನೀವೇ. ವಾವ್, ಸೂಪರ್ ಸೂಪರ್, ಎಷ್ಟು ಲಕ್ಸುರಿಯಸ್ ಆಗಿದೆ ಎಲ್ಲಾನು. ಅಲ್ಲಿ ನೋಡಿ, ಅಲ್ಲಿ ಅವಾಗೇನು ತೋರಿಸ್ತಾ ಇಲ್ಲ ನೋಡಿ. ಇಲ್ಲಿ ಎಲ್ಲ ನೋಡ್ತಿದ್ದೀರಾ ಹೇಗಿದೆ ಅಂತ. ರೋಲೆಕ್ಸು ಎಲ್ಲ ಸ್ಟೋರ್ಸು ಸಖತ್ತಾಗಿದೆ. ಈ ವೈವೇ ಬೇರೆ, ಇಲ್ಲಿ ತಿರ್ಗಾ ಮಜಾನೇ ಬೇರೆ. ಅಲ್ಲೇನೋ ಕ್ಯಾರೆಟ್ ಏನೇನೋ ಹಾಕಿಟ್ಟಾರೆ ಕ್ಯಾಫೆ ಅಂತ. ಓಕೆ, ಇನ್ನೂ ತುಂಬ ಬೇಗ ಬಂದುಬಿಟ್ಟಿವಿ. ಇನ್ನೂ ಕೂತಿ ಮಾಲು ಕೂಡ ಸೆಟ್ ಆಗಿಲ್ಲ. ಬಟ್ ಇದು ಶೂಟ್ ಮಾಡೋಕ್ಕೋಸ್ಕರ ಒಳ್ಳೆ ಟೈಮು. ನಮಗೆ ಯಾರು ಜನ ಅಡ್ಡ ಬರೋಲ್ಲ ನೋಡಿ. ಪನೇರೈ ಇಷ್ಟು ಕೂಲ್ ವಾಲ್ ಕ್ಲಾಕ್ಸ್ ಇದಾವೆ ನೋಡಿ. ವಾಹ್, ಇಲ್ಲಿ ನೋಡಿ, ಇಲ್ಲಿ ಒಮೇಗಾ ಅಂತ ಈ ಸ್ಟೋರ್ ಹೆಸರು. ಇಲ್ಲಿ ವಾಚಸ್ ಇದ್ದಾವೆ. ಮತ್ತು ಆಸ್ಟ್ರೋನಾಟ್ ಮಾಡೋ ಅವಶ್ಯಕತೆ ಏನಿತ್ತು ಗೊತ್ತಿಲ್ಲ. ಎಸ್, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಏನೋ ಹೊಸದು ಬರ್ತಾ ಇದೆ ಅನ್ನೋ ಅದಕ್ಕೆ ನೋಡಿ ಇಲ್ಲಿ ಬಂದ್ ಮಾಡಿಟ್ಟಾರೆ. ಈಗ ನೆಕ್ಸ್ಟ್ ಟೈಮ್ ವಾವ್, ಏನೋ ಅದು ಬ್ಲ್ಯಾಕ್ ಗೋಲ್ಡನ್ ಚಾಂಡೇಲರ್ಸ್. ಓಕೆ, ಆದರೆ ಆ್ಯಕ್ಚುಲಿ ಏನು ಪೇಪರು ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಝೂಮ್ ಮಾಡಿ ತೋರಿಸ್ತಿದೆ ನೋಡಿ. ಈ ಥರದ್ದೇನೋ ಪೇಪರ್ ಅಂಥದ್ದೇನೋ ಇದೆ ಆ್ಯಕ್ಚುಲಿ, ಇದು ಐಡಿಯಾ ಇಲ್ಲ. ಅಲ್ಲಿ ನೋಡಿ, ಇಲ್ಲಿ ತರುಣ್ ತೈಲಾನಿ ಅಂದರೆ ಈ ಕಾಸ್ಟ್ ಕೇಳ್ದಂಗೆ ತಲೆ ತಿರುಗಿ ಬೀಳಂಗಿರುತ್ತೆ. ಬೆಲ್ ಆ್ಯಂಡ್ ರಾಸ್. ಓಕೆ, ನೆಕ್ಸ್ಟ್ ಸ್ಟೋರ್ ಏನು, ಟ್ಯೂಡರ್. ಸೊ ಜಾಸ್ತಿ ಈ ಸೆಕ್ಷನಲ್ಲಿ ವಾಚಸ್, ಗ್ಲಾಸಸ್, ಆಕ್ಸೆಸರೀಸೇ ಇದೆ. ಅದೊಂದು ಬಟ್ಟೆಯನ್ನು ಕಂಡಿದ್ದು ಇರ್ಬೋದೇನೋ. ಇನ್ನು ತಿರ್ತಾ ನಮಗೆ ಕಾಣುತ್ತೆ. ಅಲ್ಲಿ ನೋಡಿ, ಅಲ್ಲಿ ಗಿಫ್ಟಿಂಗ್ ಸ್ಟೋರ್ ಇದೆ. ಗಿಫ್ಟಿಂಗ್ ಸ್ಟೋರ್ ಅಲ್ಲ ಅದು? ಚಾಕ್ಲೇಟ್ ಸ್ಟೋರ್, ಡೆಸರ್ಟ್ಸ್ ಇಂದ. ಓಕೆ, ಗಿಫ್ಟಿಂಗ್ ಸ್ಟೋರ್ಸ್, ಚಾಕ್ಲೇಟ್ಸ್ ಇನ್ ಸ್ಟೋರ್ ಅದು. ನೋಡಿ ಎಷ್ಟು ಫ್ಲೋರ್ಸ್ ಇದಾವೆ ಏನು ಅಂತ ಕಾಣ್ತಾ ಇದೆ. ಮೇಲ್ಗಡೆ ಎಷ್ಟೊಂದು ಫ್ಲೋರ್ಸ್ ಇದಾವೆ. ಮತ್ತು ಇಲ್ಲಿ ಚಾಂಡಿಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಗೈಸ್, ಮೇ ಬ್ಯಾಕ್ ಏನು ಬ್ಯಾಚ್ ಅಂತ ನೋಡಿ. ಇದು ಡ್ರೆಸ್ಸಿಂಗ್ ಸೆನ್ಸ್. ಹುಡುಗರು ಹಿಂಗೆ ಡ್ರೆಸ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅದು ನಮ್ಮ ಕಡೆ ಹಿಂಗೆ ಮಾಡಲ್ಲ ಜಾಸ್ತಿ, ಪರವಾಗಿಲ್ಲ, ಅವ್ರವ್ರ ಇಷ್ಟ. ಅಲ್ಲಿ ನೋಡಿ ಮಸೀಮು ಅಕ್ಕ. ಓಕೆ, ಸ್ಪೆಷಲ್ ಮೆನ್ಷನ್. ಅದು ಇಂಟರ್ನಲ್ ಜೋಕ್ ಇದು ಮಸೀಮೋದು. ಓಕೆ, ಮತ್ತು ಅಲ್ಲಿ ನೋಡಿ ಅರ್ಮಾನಿ ವಾಚ್ ತಗೊಳ್ಳ. ಅರ್ಮಾನ್ ಯಾವತ್ತು ಫಿಲ್ ಆಗುತ್ತೇನೋ ಗೊತ್ತಿಲ್ಲ.
ಪರ್ಫ್ಯೂಮ್ಸ್ ಅದು ವಾಚ್ ಅಲ್ಲ, ಬರೀ ಇಂಥದೆಯಾ? ಪರ್ಫ್ಯೂಮ್ಸು ಮತ್ತು ಲಿಪ್ಸ್ಟಿಕ್ಸು ಅದೆಲ್ಲ ಬಾ ಏನಂತ ಗೊತ್ತಿಲ್ಲ, ತೊಗೊತೀನಿ ಅಂತಿದ್ದೆ 2 ನಿಮಿಷ ಮುಂಚೆ. ಡಿಪ್ಟೀಕ್ ಅಂತ ಹೇಳಿ ಫ್ರೇಗ್ರೆನ್ಸ್ ಇವಾಗ ಫ್ರೇಗ್ರೆನ್ಸ್ ಸ್ಟೋರ್ ಅದು, ಇಲ್ಲಿವರೆಗೂ ಫ್ರೇಗ್ರೆನ್ಸ್ ಬರ್ತಾ ಇದೆ. ಇಷ್ಟು ಬನ್ನಿದೆ ನೋಡಿ ಗೈದಿಸ್ತಾರೆ. ಮತ್ತೊಮ್ಮೆ ಈ ಚಾಂಡಿಲಿಯರ್ಸ್ ನೋಡುವಂತಹ ಸಮಯ ಇವೇ ನೋಡೋಕೆ ಒಳ್ಳೆ ಮಜಾ ನೋಡಿ. ಇಲ್ಲಿ ಎಷ್ಟು ಸಖತ್ತಾಗಿ ಗ್ರ್ಯಾಂಡ್ ಆಗಿದ್ದಾವೆ. ಈಗ ನಾವು ಒಂದು ಶರ್ಟ್ ನೋಡಿದ್ರೆ ಒಳ್ಳೆ ಸಖತ್ತಿದೆ, ಹಾಕೋಗೋಸ್ಕರ ತಗೊಂಡೋಗೋಣ ಅಂತ. ಅದು ಎಷ್ಟಿತ್ತು ಅಂತ ಕೇಳಿ 13,000 ಅದರ ಡ್ರೆಸ್. ಅಷ್ಟರಲ್ಲಿ ಪಾಪ ನನಗೆ 1 ಮಂತ್ PG ರೆಂಟ್ ಕವರ್ ಆಗೋಗುತ್ತೆ ಬೆಂಗಳೂರಲ್ಲಿ, ಅಷ್ಟಿದೆ ಅದಿದೆ. ಇವರು ನನಗೆ ಕೊಲಾಬ್ ಕಳಿಸ್ಲಿ ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಅವೆರಡು ಬ್ರ್ಯಾಂಡ್ಸು ಕೂಡ ಇಲ್ಲಿಗೆ ಬಂದು ನಾವು ನೋಡಿ ಇಲ್ಲಿ ಈ ಟಿ ಶರ್ಟ್ ನೋಡಿದ್ವಿ. ಸೊ ಇವಾಗ ಇಂಪ್ರಾಂಪ್ಟು ಪ್ಲಾನ್ ಮಾಡಿದ ಇವಾಗ ನಾವು ಟಿ ಶರ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇಬ್ಬರು ಈ ಸೇಮ್ ಟಿ ಶರ್ಟ್ ಹಾಕೊಂಡ್ಬಿಟ್ಟು ಹೋಗೋಣ ಅಂತ. ಅದೇ ನಮ್ಮ ಪ್ಲಾನ್. ಇದು ನಮ್ಮ ಔಟ್ಫಿಟ್ಸ್ ಇರೋದು. ಆ್ಯಂಡ್ ವೆರಿ ಸೂನಿಂಗ್ ಔಟ್ಫಿಟ್ ಚೇಂಜ್ ಆಗುತ್ತೆ. ಸ್ಟೇಟ್ ನೋಡಿ ಗೈಸ್, ನಮ್ಮ ಔಟ್ಫಿಟ್ ಹಿಂದೆ ತಿರ್ಬೇಕು, ಹಿಂದೆ ತೋರಿಸ್. ಕೂಲ್ ಹೆಂಗೆ ಕಾಣ್ತಾ ಇದೆ ಅಂತ. ಸ್ಕೂಲ್ ಸೋ ಕೂಲ್. ಇದೆ ನಮ್ಮ ಹೊಸ ಔಟ್ಫಿಟ್. ಇಟ್ ವಾಸ್ ವೆರಿ ಸ್ಪಾಂಟೇನಿಯಸ್ ಡೆಸಿಷನ್. ನಾವು ಬಂದಿದ್ದೇನೋ, ನಾವು ಮಾಡಿದ್ದೇನೋ, ಈ ಥರ ಆವಾಗ ಮಾಡ್ತಿರ್ಬೇಕು ಗೈಸ್. ಈಗ ಏನೋ ಮಾಡ್ತಿರ್ತೀರಾ, ಓಕೆ, ಸಡನ್ಲಿ ಏನೋ ಪ್ಲಾನ್ ನಿಮಗೆ ಮನ್ಸಲ್ಲಿ ಬರುತ್ತೆ, ಏನೋ ಒಂದು ಔಟ್ಫಿಟಲ್ಲಿ ಬಂದಿರ್ತೀರಾ, ಯೋಚನೆ ಮಾಡಿರಲ್ಲ, ಆಮೇಲೆ ಸಡನ್ಲಿ ಯು ಸಿ ಸಮಥಿಂಗ್ ವೆರಿ ನೈಸ್, ಇಮಿಡಿಯೇಟ್ಲಿ ಅದ್ರಲ್ಲಿ ಚೇಂಜ್ ಆಗಬೇಕು ಅನ್ಸುತ್ತೆ. ಸೊ ಮ್ಯಾನಿಕಾನ್ ಮೇಲೆ ಇದ್ದಿದ್ದು ಈಗ ನಮ್ಮ ಮೇಲಿದೆ. ಆ್ಯಂಡ್ ಸಚ್ ಅ ಸ್ಪಾಂಟೇನಿಯಸ್ ಡೆಸಿಷನ್ ಕ್ಯಾನ್ ಆಕ್ಚುಲಿ ಬ್ರಿಂಗ್ ಯು ಹ್ಯಾಪಿನೆಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್, ನಮ್ಮ ಸಬ್ಬೆ ರೆಡಿ ಆಗ್ತಾ ಇದೆ, ಹಾಕ್ಕೊಂತ ಇದೆ ನೋಡಿ ಗೈಸ್. ಇವತ್ತು ನಾನು ನೋಡಿ ಇಲ್ಲಿ ಸಬ್ಬೆ ತೊಗೊಂಡಿದ್ದೀನಿ. ಓಕೆ, ಇವನ್ನ ನೋಡೋಣ, ಓಪನ್ ಮಾಡಿ ಯಾಕೆ ಕಾಣುತ್ತೆ ಅಂತ. ಓಕೆ, ನೋಡೋಣ ನೋಡಿ, ಈ ಥರ ಇದೆ ಇದು. ಆ್ಯಂಡ್ ಈ ಥರ ಕಾಣುತ್ತೆ. ಇದು ಹೇಗಿದೆ ಅಂತ ತಿಂದು ನೋಡ್ಬೋದು. ಈಗ ಅಡಿಯಲ್ಲಿ ಕ್ಯಾಲಿಫೋರ್ನಿಯಾ ಬರೀಟೋ ಪಕ್ಕಕ್ಕೆ ಸಬ್ವೆ ಇದೆ. ಸಬ್ವೆಯಿಂದ ನಾವು ಇದನ್ನ ತೊಗೊಂಡಿದ್ದೀವಿ. ಏನಿದು ಚಿಕನ್ ಸ್ಲೈಸ್ ಅಂತೆ. ಇವಾಗ ನೆಕ್ಸ್ಟ್ ನಾವು ಎಲ್ಲಿ ಒಂದು ಕಡೆ ರೆಸ್ಟೋರೆಂಟ್ ಹೋಗ್ಬೇಕು ಗೈಸ್. ಅಲ್ಲಿ ನಮ್ಮ ಬ್ಲಾಗರ್ ರೆಸ್ಟೋರೆಂಟ್ ಪ್ರಮೋಷನ್ಗೆ ಹೋಗಬೇಕು ಇದಾದ್ಮೇಲೆ. ಸೊ ಈಗ ಸದ್ಯಕ್ಕೆ ಅವರಿಗೆ ಫೋನ್ ಮಾಡ್ತಿದ್ದೀವಿ, ಅವ್ರು ಓಪನ್ ಮಾಡಿಲ್ಲ, ಅಂದರೆ ಫೋನ್ ಎತ್ತುತ್ತಿಲ್ಲ. ಮೋಸ್ಟ್ಲಿ ರೆಸ್ಟೋರೆಂಟು ಓಪನ್ ಆಗಿಲ್ಲ ಕನ್ಸಿಡರಿಂಗ್ ಟೈಮಿಂಗ್ 11:30. ಸೊ ಮೋಸ್ಟ್ಲಿ 12ಗೆ ಓಪನ್ ಆಗಬಹುದು ರೆಸ್ಟೋರೆಂಟ್. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಅಲ್ಲಿವರೆಗೂ ನೋಡೋಣ ಏನು ಮಾಡ್ತೀವಿ ಅಂತ. ಎಷ್ಟು ಕ್ಯೂಟ್ ಆಗಿದೆ ಈ ಶಾಪ್ ನೋಡಿ. ಜೂಮರ್ ಪಾರ್ಟ್ ಎಷ್ಟನೇದು ಅಂತ ನನಗೆ ಈಗ ಐಡಿಯಾ ಇಲ್ಲ, ಅಷ್ಟು ಜೂಮರ್ಗಳು ಬಂದಿದ್ದಾವೆ ಇಲ್ಲಿ. ಎಷ್ಟಂದರೆ ಅಷ್ಟು. ಎಸ್, ಇಲ್ಲಿ ಏನು ಕಾಣ್ತಾ ಇದ್ದಲ್ಲ ನಿಮಗೆ, ನಾನು ನಿಮ್ಗೆ ತೋರಿಸ್ತೀನಿ ಹತ್ರ ಹೋಗಿ. ಅದು ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಅದು ನೀರದು ಬೀಳ್ತಿರೋದು ನೋಡಿ. ಇಲ್ಲಿ ನೀರು ಆ ಥರ ಡ್ರಾಪ್ ಬಿದ್ದು ನಿಂತರ ಒಂದು ಎಳೆ ಬಿದ್ದಂಗೆ ಆಗಿದೆ ಅಲ್ಲ, ಏನಿಗೆ ಹೋಗ್ತಾ ಇದೆ ನೋಡೋಕ್ಕೆ. ಒಳ್ಳೆ ದಾರ ಇದೆ ಅನ್ನಂತ ಇಲ್ಲ, ಒಂದು ಅದ್ರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಸ್ಟ್ರಿಂಗ್ ಥರ ಕಾಣುತ್ತೆ. ಅದು ಆ್ಯಕ್ಚುಲಿ ನೋಡಿ ನೀರದು ಬೀಳ್ತಾ ಇರೋದು. ನೋಡಿ 3 hours later. ಹಾಯ್ ಗಾಯ್ಸ್, ಸೊ ಇವಾಗ ನಾನು ಹೇಳಿದ್ದೆಲ್ಲ, ನಾನು ಕೊಲಾಬ್ ಶೂಟಿಗೋಸ್ಕರ ಹೊರಡಬೇಕು. ಅದು ಇದೇ ಜಾಗ, ಕೋಯಿಕೋಡ್ ಮಂಡಿ ಗ್ರಿಲ್ಸ್ ಆ್ಯಂಡ್ ಸೀ ಫುಡ್. ಇಲ್ಲೇ ನಾನು ಇವತ್ತು ಕೊಲಾಬಿಗೋಸ್ಕರ ಬಂದಿತ್ತು. ಸೊ ನಮಗೆ ಇವಾಗ ಬಂದ ತಕ್ಷಣ ಇಲ್ಲಿ ಮ್ಯಾಂಗೋ ಶೇಕ್ ಕೊಟ್ಟರು. ಆ್ಯಂಡ್ ಆ ಮ್ಯಾಂಗೋ ಶೇಕ್ ನಾವು ಕುಡಿದ್ವಿ. ಆ್ಯಂಡ್ ಇಲ್ಲಿ ಕಾಣ್ತಾ ಇದೆ ನೋಡಿ ಮೇಲೆ ಅದೇ ಮ್ಯಾಂಗೋ ಶೇಕ್. ಆ್ಯಂಡ್ ಅದಾದಮೇಲೆ ನಾವು ನೆಕ್ಸ್ಟು ಇವಾಗ ನಾವು ಫಿಶ್ ತವಾ ಫ್ರೈ ಆರ್ಡರ್ ಮಾಡಿದ್ವಿ, ಮತ್ತು ಚಿಕನ್ ಮಂಡಿ ಮಾಡಿದ್ದೀವಿ. ಆ್ಯಂಡ್ ಚಿಕನಿನ ಒಂದು ಸ್ಟಾರ್ಟರ್ ಥರ ಒಂದಿದೆ, ಅದು ಒಂದು ಮಂಜೂರಿ ಅಂತ ಏನೋ ಅಂದರು ಅವರು, ಸ್ಪೆಷಲ್ ಇಲ್ಲಿಂದು ಅಂತ. ಅದನ್ನ ಆರ್ಡರ್ ಮಾಡಿದ್ವಿ. ಸೊ ಅದು ಯಾವಾಗ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗೆ ಕಾಣ್ತಾ ಇದೆ ಅಂತ. ನೋಡಿ ಗೈಸ್, ಇದು ನಮ್ಮ ಮಂಡಿ ಮತ್ತು ಇದು ನಮ್ಮ ಫಿಶ್ ತವಾ ಫ್ರೈ. ಹೇಗೆ ಅನಿಸ್ತಾ ಇದೆ ನೋಡೋಕ್ಕೆ? ಸೂಪರ್. ಎಸ್, ಸೊ ಇವಾಗ ನೋಡೋಣ ಐಟಮ್ಸ್ ಹೇಗಿದ್ದಾವೆ ಅಂತ. ನೋಡಿ ಗೈಸ್, ಇವಾಗ ಮಂಡಿ ಬಿರಿಯಾನಿ ತಿನ್ನಬೇಕು. ನಾವು ಅದೆಲ್ಲ ತಿನ್ನಲ್ಲ, ಸೊ ಅದನ್ನೆಲ್ಲ ಸೈಡಲ್ಲಿ ಹಾಕ್ಬಿಡ್ತೀವಿ. ಓಕೆ, ರೀಲಿಗೋಸ್ಕರ ನಾವು ಸ್ಕಿನ್ ನೋಡಿ ಏನು ಸಪ್ರೇಟ್ ಅಂತ ಇದೆ ಚಿಕನಿಂದ. ತುಂಬ ಟೇಸ್ಟಿ ಇರುತ್ತೆ ಅದು ಸ್ಕಿನ್ನು. ಅವಳು ಹೇಳೋದೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ದೂರ ಕೂತಿದ್ದಾಳೆ, ಮೋಸ್ಟ್ಲಿ ನಿಮಗೆ ಕೇಳಿಸಲ್ಲ. ಬಟ್ ಓವರ್ ಆಲ್ ರೈಸ್ ಆಗಿದೆ. ತಿಂತಿದ್ದಾಳೆ ಏನಿದೆ ಸ್ವಲ್ಪ ನೋಡೋಣ ಬನ್ನಿ, ನಾವು ಕುಕ್ಕುಂಬರ್ ತಿನ್ನೋಣ.
ಕುಷ್ಕ ರೈಸ್ ಮಾಡ್ತೀವಲ್ವ, ಕುಷ್ಕ ರೈಸ್. ಅದೇ ಕುಷ್ಕ ರೈಸ್ ಜೊತೆ ಚಿಕನ್ ಇದೆ. ಕುಷ್ಕ ರೈಸ್ ಜೊತೆ ಚಿಕನ್. ಸೊ ನೋಡೋಣ, ಯಾಕಂದರೆ ಚಿಕನ್ ಇಷ್ಟು ಟೆಂಡರ್ ಇರಲ್ಲ. ಇದು ಮಂಡಿ ಬಿರಿಯಾನಿ ಅಂತ ಕೇರಳನಲ್ಲಿ ವೆರಿ ಫೇಮಸ್ ಡಿಶ್. ನಾವು ಬಂದಿರೋದು ಒಂದು ಕೇರಳ ರೆಸ್ಟೋರೆಂಟ್. ಚಿಕನ್ ಸ್ವಲ್ಪ ಸಪ್ಪೆ ಇದೆ ಮತ್ತೆ, ಬಟ್ ವಿತ್ ರೈಸ್ ಇಟ್ ಮೈಟ್. ರೈಸ್ ಜೊತೆ ತಿಂದರೆ ತುಂಬ ಟೇಸ್ಟಿ. ವಿತ್ ರೈಸ್ ಯು ಕ್ಯಾನ್ ಈಟ್ ಇಟ್, ಟೇಸ್ಟಿ ಅನಿಸುತ್ತೆ. ನಾನು ನಿಮಗೆ ಹಾಕೊಂಡು ತಿಂತೀನಿ, ಹೇಳ್ತೀನಿ ಹೇಗಿದೆ ಅಂತ. ಹೇಗೆ ಅನಿಸ್ತದೆ ಅಕ್ಕ? ಚೆನ್ನಾಗಿದೆ. ಚಿಕನ್ ಬ್ರೆಸ್ಟ್ ಇರುತ್ತಲ್ಲ, ಅದ್ರದ್ದು ಮಂಚೂರಿಯನ್. ಅದಕ್ಕೆ ಪೀಸ್ ಚೆನ್ನಾಗಿದೆ. ಅದಕ್ಕೆ ಕೆಲವೊಬ್ರಿಗೆ ಏನು ಅನ್ಸುತ್ತೆ ಅಂದರೆ ಫೈಬರ್ ಜಾಸ್ತಿ ಇದೆ ಅನಿಸುತ್ತೆ. ಒಂಥರ ಫೈಬರ್ ಟೈಪ್ ಇರುತ್ತಲ್ಲ, ಬಟ್ ಆನೆಸ್ಟ್ಲಿ ಇದು ಚೆನ್ನಾಗಿದೆ. ವಾಟ್ ಟ್ರೈ. ಚೆನ್ನಾಗಿದೆ ಅಲ್ಲ? ನೋಡಿ ಅಲ್ಲಿ ಬ್ಲಾಗರು ಮಂಚೂರಿಯನ್ ಹಾಕ್ಕೊತಿದ್ದಾಳೆ. ಚಿಕನ್ ಮಂಚೂರಿಯನ್ ಹೇಗಿದೆ ಅಂತ ಟ್ರೈ ಮಾಡಿ ನೋಡೋಣ. ಹೇಗಿದೆ 5 ಸ್ಟಾರಲ್ಲಿ ಎಷ್ಟು ರೇಟಿಂಗ್ ಕೊಡ್ತೀರಾ? 4.5. ಇಲ್ಲ. ಕ್ರಸ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಸಾಸ್ ಜಾಸ್ತಿ ಇಲ್ಲ. ಸೊ ಸಾಸಿ ಯಾರು ಇಷ್ಟಪಡಲ್ಲ, ಸ್ವಲ್ಪ ದೇಸಿ ತಡ್ಕ ಇಷ್ಟಪಡ್ತಾರೆ, ಗುಡ್ ಫಾರ್ ದೆಮ್. ನೋಡಿ, ಒಂದು ಪೀಸ್ ಆಗಲೇ ತವಾ ಫ್ರೈ ತೊಗೊಂಡಿದ್ದಾಳೆ. ಫಿಶಿಂದು ತಲೆಯನ್ನು ಪಾರ್ಟ್ ತೊಗೊಂಡಿದ್ದಾಳೆ. ಹೇಗಿದೆ ಅಂತ ಕೇಳ್ತಿರ್ತಾರಲ್ಲ, ಎಷ್ಟೊಂದು ತಲೆ ಒಳಗೆ ಹೇಗಿದೆ ಅಂತ ಕೇಳ್ತಿರ್ತಾರಲ್ಲ ಎಲ್ಲರೂ, ಇದೇ ರೀಸನ್ ನೋಡಿ. ತಲೆ ತಿಂತಿದ್ದಾಳೆ ಫಿಶಿಂದು. ಮನುಷ್ಯ ಆಗಲಿ, ಚಿಕನ್ ಆಗಲಿ, ಫಿಶ್ ಆಗಲಿ, ಎಲ್ಲ ತಲೆ. ಫಿಶ್ ಆಗಲಿ, ಚಿಕನ್ ಆಗಲಿ, ಎಲ್ಲರದ್ದು ತಲೆ ತಿಂದು ಶಾರ್ಪ್ ಆಗಿದ್ದಾಳೆ ಇವಾಗ. ಗುಡ್ ಗೋಯಿಂಗ್. ಏನು ರೇಟಿಂಗ್ ಕೊಡ್ತೀಯಾ? 8/10. ಸೊ 10 ಸ್ಟಾರ್ಸ್ ಇದ್ದರೆ ಈಗ ನಾನು ರೈಸ್, ನನಗೆ ಮಿಡಲ್ 2 ಪೀಸ್ ಇದಾವಲ್ಲ, ಇವು ತಿಂತೀನಿ. ಟೇಲ್ ವಾಪಸ್ ಹೊಳ್ತಿರ್ತಾಳೆ. ನಾನು ಫಿಶಿನ ಯಾವಾಗಲೂ ಹೆಡ್ ಟೇಲ್ ತಿನ್ನಲ್ಲ, ಅದು ಸೆಂಟ್ರ್ ಪಾರ್ಟ್ ತಿಂತೀನಿ ಯಾವಾಗಲೂ. ನಂತರ ಯಾರು ಮಾಡೋರಿದ್ರೆ ಕಮೆಂಟ್ ಮಾಡಿ. ಅಕ್ಕ ನೋಡಿ ತೋರಿಸು, ಒಳವರೆಗೂ ಬೆಂದಿದೆ. ನೋಡಿ, ಎಲ್ಲ ಬೆಂದಿದೆ, ಮಸಾಲೆ ಎಲ್ಲ ಒಳವರೆಗೂ ಹೋಗಿದೆ. ಇದು ಆಚೆ ಬಂದಾಗ ತುಂಬ ಕಂಪ್ಲೇಂಟ್ ಇರುತ್ತೆ, ಫಿಶ್ ಒಳಗೆ ನೀಟಾಗಿ ಬೆಂದಿಲ್ಲ ಅಂತ. ಆದರೆ ಆ ಥರ ಏನೂ ಇಶ್ಯೂ ಇಲ್ಲ, ನೀಟಾಗಿ ಬೆಂದಿದೆ ಇದು. ಸಖತ್ತಾಗಿದೆ. ಓಕೆ ಬನ್ನಿ ಗೈಸ್, ನಾನು ತಿಂದು ಹೇಳ್ತೀನಿ ಯಾವಾಗ ಹೇಗಿದೆ ಅಂತ. ಎಲ್ಲನೂ ಸಕ್ಸಸ್ಫುಲಿ ಫಿನಿಷ್ ಮಾಡಿದ್ದೀವಿ ಊಟನ. ಗೈಸ್, ನೆವರ್ ವೇಸ್ಟ್ ಫುಡ್. ನೋಡಿ, ನಮ್ಮ ಓವರ್ ಆಲ್ ಊಟ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಎಲ್ರದ್ದು ಟೇಸ್ಟ್ ಬಡ್ಸ್ ಡಿಫ್ರೆಂಟ್ ಇರುತ್ತೆ. ನಿಮಗೆ ಸ್ವಲ್ಪ ಕೇರಳ ಸ್ಟೈಲ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಯು ವಿಲ್ ಲವ್ ದಿಸ್ ಪ್ಲೇಸ್, ಕೇರಳ ಸ್ಟೈಲ್ ಫುಡ್. ಆಮೇಲೆ ಮಸಾಲ ಕ್ವಾಂಟಿಟಿ ಎಲ್ರಿಗೂ ಡಿಫ್ರೆಂಟ್ ವೇನಲ್ಲಿ ಇಷ್ಟ ಆಗುತ್ತೆ. ಸೊ ಜಾಸ್ತಿ ಮಸಾಲೆ ಇರೋರಿಗೆ ದಿಸ್ ಇಸ್ ದ ಟ್ರೀಟ್. ದಿಸ್ ಪ್ಲೇಸ್ ಇಸ್ ಅ ಟ್ರೀಟ್. ಜಾಸ್ತಿ ಮಸಾಲೆ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ, ಲೈಕ್ ಮೀ ಆ್ಯಂಡ್ ಬ್ಲಾಗರ್. ಗೈಸ್, ಈಗ ಏನಾಯಿತು ಗೊತ್ತಾ, ಸೈನ್ ಆಫ್ ಮಾಡೋಣ ಅಂತ ಹೇಳಿ ಹೋಗ್ತಿದ್ವಿ. ಸ್ಟಾಫನ್ನು ಕರೆದು ವೆಲ್ಕಮ್ ಅಂತ ಹೇಳಿ ಅವರು ಹೋಟ್ಲಲ್ಲಿ ಎಲ್ಲರೂ ಕರಿಬೇಕು ಅಂತ ರೀಲಿಗೋಸ್ಕರ ಒಂದು ಐಡಿಯಾ. ಏನಾಯಿತು ಅಂದರೆ ಒಂದು ಅಜ್ಜಿ ಹೋದರು. ಅವರು, ನಾನು ನಮ್ಮ ತಂಗಿ ಸೇಮ್ ಔಟ್ಫಿಟ್ ಹಾಕ್ಕೊಂಡಿದ್ದೀವಿ, ನಮ್ಮ ತಲೆ ಕೂದಲು ಕಲರು ಸೇಮ್ ಇದೆ, ಆದರೆ ಇವಳ್ದು ಮಾತ್ರ ದೃಷ್ಟಿ ತೆಗೆದ್ರು, ನಂದು ತೆಗಿಲಿಲ್ಲ. ಓಕೆ, ವೆಲ್ಕಮ್ ಅಂತ ಶೂಟ್ ಮಾಡಿಸ್ಕೊತಾ ಇದ್ದಾಳೆ ಬ್ಲಾಗಿಗೋಸ್ಕರ. ನೋಡಿ ಅಲ್ಲಿ ಇವರೊಬ್ರು ಗೈಸ್ ಎಲ್ಲ ಸ್ಟಾಫನ್ನ ಇದ್ದು ವೆಲ್ಕಮ್ ಅಂತ ಅವರಿಂದ ಇದು ಮಾಡಿಸ್ಕೋಬೇಕು. ಯಾಕೆಂದರೆ ರೀಲ್ ಶೂಟಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ರೀಲ್ ಐಡಿಯಾ ಇದು ಬ್ಲಾಗರ್ದು. ನೋಡಿ ಹೇಗೆ ಎಲ್ಲರೂ ಥ್ಯಾಂಕ್ ಯು ಬಂತು. ಈಗ ನೀವು ನೋಡಿದ್ರಲ್ಲ, ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಸಿಲ್ಲ ಅವಳು ಬ್ಲಾಗರು. ಆ ಅಜ್ಜಿ ಮತ್ತೆ ಇವಳಿಗೆ ಹಿಂಗೆ ಸೆಲ್ಯೂಟ್ ಮಾಡ್ತಾರೆ. ನಾನು ಇಲ್ಲಿ ಪಕ್ಕಕ್ಕೆ ನಿಂತರೂ ನನಗೇನು ಮಾಡಲಿಲ್ಲ. ನೋಡಿ, ಇದು ಮೋಸ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾವು ಗ್ರೇಡ್ ಆದ್ವಿ. ನಾವು ಇವಾಗ ಆಟೋಯಿಂದ ಹೋಗ್ತಾ ಇಲ್ಲ, ನಾವು ಕ್ಯಾಬಿಂದ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಿಗೆ. ಸೊ ಗೈಸ್, ನಾವು ಬಸ್ಸಲ್ಲಿ ಕೂತ್ವಿ. ಇವಾಗ ನಮ್ಮ ಬಸ್ಸಿಂದ ನಾವು ವಾಪಸ್ ಇವಾಗ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮದು ಬೆಂಗಳೂರಿಗೆ ಬಂದಿದ್ದು ಸ್ಮಾಲ್ ವೀಕೆಂಡ್ ಗೆಟ್ ಅವೇ ಮುಗೀತು. ಈ ಥರನೇ ಬ್ಲಾಗ್ಸ್ ನೋಡ್ತಿರೋದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಈ ವಿಡಿಯೋನ. ಮತ್ತು ಇದ್ರ ಜೊತೆನೇ ನಿಮ್ಮ ಚಾನಲ್ ಖುಷಿಯಾಗಿರಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ, ಟೇಕ್ ಕೇರ್.